ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ 2ನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲೂ ಕೂಡ ನಾಮಿನೇಷನ್ ನಡೀತಾ ಇದೆ. ಸೊ ಈ ಪ್ರೋಮೋ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಈ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಗೈಸ್ ಆಕ್ಚುಲಿ ಧ್ರುವಂತ್ ಇವಾಗ ರಘು ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ರೆ, ಸೊ ನಾಮಿನೇಷನ್ಸ್ಗೆ ರೀಸನ್ಸ್ ಏನಪ್ಪ ಕೊಡ್ತಾ ಇದಾರೆ ಅಂತಂದ್ರೆ, ಇವರು ಇರೋದೇ ಒಂದು ಹೇಳ್ಕೊಳ್ಳೋದೇ ಒಂದು. ಸೊ ಆಕ್ಚುಲಿ ಇವರು ಆಚೆಗಡೆ ಏನ್ ನಡೀತಾ ಇದೆಯೋ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ವೈಯಕ್ತಿಕವಾಗಿ ಹೋಗ್ತಾ ಇದಾರೆ ಅಂತ ಅನಿಸುತ್ತೆ. ಏನೋ ಅಚೀವ್ಮೆಂಟ್ ಮಾಡಿಲ್ಲ ನೀವು ಅನ್ನೋ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಧ್ರುವಂತ್ ಅವರು ರಘು ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ರಘು ಡೈರೆಕ್ಟ್ ಬ್ಲೇಮ್ ಮಾಡ್ತಾರೆ ಅಂತಂದ್ರೆ, ನೀನೇನು ₹1 ಅಚೀವ್ಮೆಂಟ್ ಮಾಡಿಲ್ಲ, ಇಲ್ಲಿ ಬಂದಿದ್ಯಾ ನೀನು, ನನ್ನ ಹತ್ರ ಬಂದು ಅನ್ನ ತಿಂದಿದ್ಯಾ ನೀನು, ನಾಚಿಕೆ ಆಗಲ್ವಾ ನಿನಗೆ ಅಂತ. ಮಾಡಕ್ಕೆ ಅನ್ನ ತಿನ್ಬಿಟ್ಟು ಈ ತರ ಮಾತಾಡಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ಅಂತ ಲೈಕ್ ರಘು ಅವರು ಧ್ರುವಂತ್ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಅದಕ್ಕೆ ಧ್ರುವಂತ್ ಅವ್ರು ಹೇಳ್ತಾರೆ, ನಾ ಮನೆ ಹತ್ರ ಬಾರಪ್ಪ, ನಾನು ಅಚೀವ್ಮೆಂಟ್ ಏನು ಅಂತ ಮನೆ ಕರೀತಾ ಇದಾರೆ, ಈ ಕಡೆ ಬಾ, ನೀನು ಎಲ್ಲಿ ಬರ್ಬೇಕು ಹೇಳಿ, ನಾನು ಅಲ್ಲಿಗೆ ಬರ್ತೀನಿ, ನನ್ನ ಅಚೀವ್ಮೆಂಟ್ ಏನು ಅಂತ ನನಗೆ ಗೊತ್ತು, ನಾನು ತೋರಿಸ್ತೀನಿ ಬಾ ಅಂತ ಹೇಳ್ತಿದ್ದಾರೆ. ಬಟ್ ಒಂದು ಥಿಂಗ್ ಹೇಳಿ, ಆಕ್ಚುಲಿ ಇಬ್ರು ಅಚೀವ್ಮೆಂಟ್ ಬಗ್ಗೆ ಮಾತಾಡೋದು ತುಂಬಾ ತಪ್ಪಾಗಿದೆ. ಯಾಕಂದ್ರೆ ಆಚೆಗಡೆ ಅಚೀವ್ಮೆಂಟ್ ಮಾಡ್ಕೊಂಡು ಆಕ್ಚುಲಿ ಒಳಗಡೆ ಬಂದಿರೋದು. ಫಸ್ಟ್ ಆಫ್ ಆಲ್ ಧ್ರುವಂತ್ ತಪ್ಪೇನಂತಂದ್ರೆ, ರಘು ಅವ್ರು ತುಂಬಾ ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಸಾಧನೆ ಬಗ್ಗೆ ಇವ್ರಿಗೆ ಯಾಕೆ ಬೇಕು? ಇದು ಬಿಗ್ ಬಾಸ್ ಮನೆ ಒಳಗಡೆ ಆಟದಲ್ಲಿ ಏನೇನು ಆಟ ಆಡ್ತಾ ಇದ್ರೆ ಅದ್ರ ಬಗ್ಗೆ ಅಷ್ಟೇ ಮಾತಾಡಬೇಕು. ಆಚೆಗಡೆ ಪೋಟ್ರೆ ಮಾಡ್ಕೊಳ್ಳೋದು ಒಂದು, ಇಲ್ಲಿ ಬಂದು ಪೋಟ್ರೆ ಮಾಡ್ಕೊಳ್ಳೋದು ಒಂದು, ಅವೆಲ್ಲ ಬೇಡ, ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಮ ಬಿಗ್ ಬಾಸ್ ಮನೇಲಿ ಏನು ನಡೀತಾ ಇದೆ, ಬಿಗ್ ಬಾಸ್ ಮನೇಲಿ ಯಾವ ರೀತಿ ಆಟ ಆಡ್ತಾ ಇದ್ದಾರೆ, ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀರಾ, ಎಷ್ಟು ಎಂಟರ್ಟೈನ್ಮೆಂಟ್ ಅಲ್ಲಿ ಮನೆ ಕೆಲಸ ನೀವು ತೊಡಸ್ಕೊಂಡಿದ್ರೆ, ಟಾಸ್ಕ್ ಎಷ್ಟು ಗೆಲ್ತಾ ಇದ್ದಾರೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇ ಬಿ ಧ್ರುವಂತ್ ಅವ್ರು ಅಷ್ಟು ಪಾಯಿಂಟ್ ಇದ್ದರೆ ತುಂಬಾ ಚೆನ್ನಾಗಿರ್ತಿದ್ದಾನೋ, ಆಚೆಗಡೆ ವಿಷಯ ಬೇಕಾಗಿಲ್ಲ. ಅಂಡ್ ರಘು ಅವರು ಕೂಡ ಅವ್ರು ಆಡಿದ್ರು ಅಂತ ಇವರು ಅದನ್ನ ಆಡ್ತಾ ಇರೋದು ಸ್ವಲ್ಪ ಯಾಕೋ ಸರಿ ಕಾಣಿಸ್ತಿಲ್ಲ. ಯಾಕಂದ್ರೆ ರಘು ಸ್ವಲ್ಪ ತೂಕದ ಮನುಷ್ಯ. ಇನ್ನೊಂದು ಲೈಕ್ ನಾನು ಮಾಡಾಕಿದ್ದನ್ನ ತಿನ್ಬಿಟ್ಟು ಹಿಂಗೆ ಮಾತಾಡ್ತಿಯಲ್ಲ, ನಾಚಿಕೆಗಲ್ಲ ಅಂತ ಹೇಳ್ತಾರೆ. ಬಟ್ ಏನೇ ಆದ್ರೂ ಲೈಕ್ ಹಾಕ್ಬಿಟ್ಟು ಈ ತರ ಮಾತಾಡಬಾರ್ದಾಯ್ತು ಅಲ್ವಾ? ಸೊ ಯಾರೇ ಆದ್ರೂ ಅಷ್ಟೇ, ಕೊಟ್ಟ ಕೈ ಈ ಕೈಲಿ ಕೊಟ್ಟಿದ್ದು ಈ ಕೈಲಿ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರೆ. ಧ್ರುವಂತ್ ಅವರು ಈಗ ಅಷ್ಟೇ ಅದು ಹೇಳಿಲ್ಲ ಅಂದ್ರೆ ಧ್ರುವಂತ್ ಅವ್ರ ವ್ಯಕ್ತಿತ್ವ ಏನು ಅಂತ ಗೊತ್ತಾಗ್ತಿತ್ತು. ಇಲ್ಲಿ ರಘು ಅವರು ಲೈಕ್ ಅನ್ನ ಹಾಕ್ಬಿಟ್ಟು ಹಿಂಗೆ ಈಗ ಕೊಟ್ಟಿದ್ದನ್ನ ಇಲ್ಲಿ ಕಿತ್ಕೊಡಂಗಾಯ್ತು ಇಲ್ಲಿ. ಸೊ ಆ ರೀತಿ ಹೇಳ್ಬಾರ್ದಿತ್ತು. ಅದೊಂದು ಮಾತು ಮಾತ್ರ ಹಿಂದೆ ತೊಗೊಂಡಿದ್ದರೆ ರಘು ಅವರು ಚೆನ್ನಾಗಿರ್ತಿತ್ತು. ಆ್ಯಂಡ್ ಧ್ರುವಂತ್ ಅವರು ಅಷ್ಟೇ ಇಲ್ಲಿ ಅಚೀವ್ಮೆಂಟ್ ಬಗ್ಗೆ ಇವರು ಕೂಡ ಮಾತಾಡಬಾರ್ದಾಯ್ತು. ಇಲ್ಲಿ ಇಬ್ರದ್ದು ನೋಡಿದ್ರೆ ಇಲ್ಲಿ ಇಬ್ರದ್ದು ತಪ್ಪು ಅಂತ ಅನ್ಸುತ್ತೆ. ಇಲ್ಲಿ ಮೇಲ್ನೋಟಿಗೆ ಇನ್ನೇನು ಕೊನೆ ಎಂಡಿಂಗ್ ಬರ್ತಾ ಇದ್ದಾರೆ, ಯಾಕೆ ಹಿಂಗೆ ಕಿತ್ತಾಡ್ಕೊಂಡು ಇದು ಮಾಡ್ತಾರೆ. ಬೆಳಿಗ್ಗೆ ಪ್ರಮೋದಲ್ಲೂ ಅಷ್ಟೇ ರಾಶಿಕಾ ಅವರು ರಕ್ಷಿತ್ ಅವರು ಲೈಕ್ ರಾಶಿಕಾ ಹೋಗ್ಬಿಟ್ಟು ತಳ್ತಾ ಇದ್ದಾರೆ. ಆ್ಯಂಡ್ ರಕ್ಷಿತಾ ಕೂಡ ಆಮೇಲೆ ತಳ್ತಾರೆ ಹಿಂದಕ್ಕೆ ಕೈಯಲ್ಲಿ. ಸೊ ಇವ್ರಿಗೆಲ್ಲ ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಮೂಮೆಂಟು ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡಿದರೆ ಮೇ ಬಿ ಚೆನ್ನಾಗಿರ್ತಿದ್ದಾನೆ ಇಬ್ರು ಕೂಡ ಅಂತ ಅನಿಸ್ತು. ಒಟ್ನಲ್ಲಿ ಗೈಸ್ ಆಕ್ಚುಲಿ ಈ ಇಬ್ಬರ ಜಗಳದಲ್ಲಿ ನಿಮ್ಗೆ ಯಾರಿಗೆ ತಪ್ಪು ಅಂತ ಅನ್ಸುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಒಟ್ನಲ್ಲಿ ಬಿಗ್ ಬಾಸ್ ಮನೇಲಿ ಈಗ ಫುಟ್ಬಾಲ್ ಓದಿಯೋ ಆಟ ಸ್ಟಾರ್ಟ್ ಆಗಿದೆ. ಇನ್ನೊಂದು ಮನೆ ಚಾನಲ್ ನಾಮಿನೇಟ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡುವ ಯಾರು ಎಲ್ಲರೂ ನಾಮಿನೇಟ್ ಆಗ್ತಾರೆ, ಎಕ್ಸೆಪ್ಟ್ ಮೇ ಬಿ ಒಬ್ರು ಇಬ್ರು ಆಗದೆ ಇರ್ಬೋದು, ಮೇ ಬಿ ಗಿಲ್ಲಿ ಆಗದೆ ಇರ್ಬೋದೇನೋ, ನನಗೆ ಗೊತ್ತಿಲ್ಲ ರೀಸನ್ಸ್ ನೋಡುವ. ಯಾಕಂದ್ರೆ ಗಿಲ್ಲಿ ಕೂಡ ಮಾಡ್ಬೋದು, ಬಟ್ ತಲೆ ಇರೋರು ಯಾರು ಗಿಲ್ಲಿ ಮಾಡಕ್ ಹೋಗಲ್ಲ. ಯಾಕಂದ್ರೆ ಒಂದು ಥಿಂಗ್ ಅರ್ಥ ಮಾಡ್ಕೊಳ್ಬೇಕು, ಗಿಲ್ಲಿ ಆಲ್ರೆಡಿ ಸ್ಟ್ರಾಂಗ್ ಪ್ಲೇಯರ್ ಆಗಿರೋದ್ರಿಂದ ನಾಮಿನೇಷನ್ ಇಂದ ಸೇಫ್ ಆಗ್ತಾರೆ. ಯಾರಾದ್ರೂ ವೀಕ್ ಇರುವಂತ ಚೈನ್ ಪ್ಲೇಯರ್ಗಳನ್ನ ಹುಡುಕಿ ಆಚೆ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ವೀಕ್ ಪ್ಲೇಯರ್ಗಳೇ ಈ ವೀಕಲ್ಲಿ ಹೋಗೋದು. ಆಮೇಲೆ ಇನ್ನೊಂದು ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇದೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಐ ಡೋಂಟ್ ನೋ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತಾ ಇಲ್ವ ಅಂತ, ಬಟ್ 7 ಕಂಟೆಂಟರ್ ಕೂಡ ಒಂದು ಆಪ್ಷನ್ ಇದೆ. ಈಗ ಈ ವೀಕ್ ಕ್ಲಾಸ್ ಅಷ್ಟೇ ಗೈಸ್. ಆಕ್ಚುಲಿ ಈ ವೀಕ್ ಆದ್ಮೇಲೆ ನೆಕ್ಸ್ಟ್ ವೀಕ್ ಗ್ರ್ಯಾಂಡ್ ಫಿನಾಲೆ ಡೈರೆಕ್ಟ್ ಬರುತ್ತೆ. ಸೊ ಆ ವೀಕಲ್ಲಿ ನೆಕ್ಸ್ಟ್ ವೀಕಲ್ಲಿ ನಿಮ್ಗೆ ಏನು ಅಂತ ಎಕ್ಸ್ಪೆಕ್ಟೇಷನ್ಸ್ ಟಾಸ್ಕ್ಗಳು ಏನು ಇರಲ್ಲ. ಯಾರು ಹೋಗ್ತಾರೆ ಯಾರು ಬಿಡ್ತಾರೆ ಅಂತ ಮೇ ಬಿ ಈ ವೀಕಲ್ಲಿ ಗೊತ್ತಾಗುತ್ತೆ. ಮಿಡ್ ವೀಕ್ ಎಲಿಮಿನೇಷನ್ ಮೇ ಬಿ ನೆಕ್ಸ್ಟ್ ವೀಕ್ ಮಿಡ್ ವೀಕ್ ಎಲಿಮಿನೇಷನ್ ಮಾಡ್ಬೋದಲ್ವಾ ಅಂತ ನನಗೆ ಯಾಕೋ ಫೈನಲ್ ಗಿಂತ ಮಿಡ್ ವೀಕ್ ಎಲಿಮಿನೇಷನ್, ಫೈನಲ್ ವೀಕಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಮಾಡ್ಬೋದಲ್ವಾ ಒಂದು ಡೌಟ್ ಇದೆ. ಹೇಳಕ್ಕಾಗಲ್ಲ, ಅದನ್ನು ಒಂದು ಅಪ್ಡೇಟ್ ಮಾಡ್ತೀನಿ, ತಿಳಿಸ್ತೀನಿ. ಓಕೆನಾ? ಸೊ ಟೋಟಲ್ ಈಗ 8 ಜನ ಇದ್ದಾರೆ ಗೈಸ್ ಆಕ್ಚುಲಿ. ಸೊ ನೋಡುವ ಯಾರ್ಯಾರು ಫೈನಲ್ ವೀಕ್ಗೆ ತಲುಪ್ತಾರೆ ಅಂತ. ಟಾಪ್ 6 ಅಂತೂ ಇದ್ದೇ ಇರ್ತಾರೆ. ಸೊ ಇಬ್ರು ಯಾರು ಎಲಿಮಿನೇಟ್ ಆಗ್ತಾರೆ, ಈ ವೀಕಲ್ಲಿ ಒಬ್ರು ಎಲಿಮಿನೇಟ್ ಆಗ್ತಾರೆ, ಇಲ್ಲ ನೆಕ್ಸ್ಟ್ ವೀಕ್ ಮಿಡ್ ವೀಕ್ ಎಲಿಮಿನೇಷನ್ ಇರ್ಬೋದು. ಇಲ್ಲ ಈ ವೀಕಲ್ಲೇ ಮಿಡ್ ವೀಕ್ ಎಲಿಮಿನೇಷನ್ ಗೇಟ್ ಪಾಸ್ನ ಕೊಟ್ಕೊಳ್ಸಿ ನೆಕ್ಸ್ಟ್ ವೀಕಿಗೆ ಡೈರೆಕ್ಟ್ ಫೈನಲ್ ವೀಕಿಗೆ 6 ಜನನ ಇಳಿಸ್ಕೊಂಡು ಅವರವರ ಒಂದು ಜರ್ನಿ ಬಗ್ಗೆ ಅಷ್ಟು ಜನ ಮಾತಾಡ್ತಾ ಬರ್ತಾ ಇರ್ತಾರೆ. ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಇಟ್ಸ್ ಡಿಪೆಂಡ್ ಅಪಾನ್ ನಿಮ್ಮ ಓಟಿನ ಮುಖಾಂತರ ನಿಂತ್ಕೊಂಡಿರುತ್ತೆ. ನೀವು ಯಾರನ್ನ ಗೆಲ್ಲಿಸ್ತೀರಾ, ಈ ಸೀಸನಲ್ಲಿ ಕಪ್ನ ಯಾರು ಗೆಲ್ಲಬೇಕು ಕಮೆಂಟ್ ಮಾಡಿ ತಿಳಿಸಿ. ನೋಡುವ ಗೈಸ್. ಸೊ ಗೈಸ್, ಇದಾಗಿತ್ತು ನಮ್ಮ ಒಂದು ರಿವ್ಯೂ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.